अस्वद का और ये फ़ोटो भी देखना। अस्सलामु अलैकुम रहमतुल्लाहि व बरकातुहू। ಎಲ್ಲರಿಗೂ ನಾನು ಕರ್ನಾಟಕ ರಾಜ್ಯದಿಂದ ಬಂದಿದ್ದೇನೆ. ನನ್ನ ಇಬ್ಬರು ಇದು ಕಣ್ಣು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. DK ಶಿವಕುಮಾರ್ ಹಾಗೂ DK ಸುರೇಶ್ ಅವರು DK ಶಿವಕುಮಾರ್ ಹಾಗೂ DK ಸುರೇಶ್ ಅವರು ಇಡೀ ರಾಜ್ಯಕ್ಕೆ ದೊಡ್ಡ ಹೆಸರು ಕೊಡ್ತಿರುವ ನಾಯಕರು. ಅದಕ್ಕೆ ನಾನು ಇವತ್ತು DK ಶಿವಕುಮಾರ್ ಅವರು ಈ ರಾಜ್ಯಕ್ಕೆ ಮುಂದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಮಕ್ಕಾ ಮದೀನಾ ಬಂದಿದ್ದೇನೆ. ಇದು ಮಕ್ಕಾ ಅಂತಾರೆ, ಇದು ನಮಗೆ ದೇವರು ಅಲ್ಲ. ಇಡೀ ಪ್ರಪಂಚದಲ್ಲಿ ಯಾವ್ದಾರ ದೊಡ್ಡ ದೇವಸ್ಥಾನ ಐತೆ ಅಂದರೆ ಅಲ್ಲೊಂದು ದೇವಸ್ಥಾನ ಇದೆ, ಕಾಬಾ ಅಂತಾರೆ. ಇಲ್ಲಿ ಬಂದು ಯಾವ ವರ್ಕೆ ಅಂದ್ಕೊಂಡು ಹೋದರೂ ಕೂಡ ಆ ದೇವರು ಶಕ್ತಿ ಕೊಟ್ಟು ಕಾಪಾಡ್ತಾನೆ ಅಂತ ಒಂದು ನಂಬಿಕೆ ಮುಸಲ್ಮಾನರಿಗೂ ಅಲ್ಲ, ಇಡೀ ಪ್ರಪಂಚದ ಜನರಿಗೂ. ದಯಮಾಡಿ ಮುಂದಿನ ದಿನದಲ್ಲಿ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷನ ಒತ್ತಾಯ ಮಾಡ್ತಾ ಇದ್ದೀನಿ. ಈ ಸಂವಿಧಾನದಲ್ಲಿ ನಿಂತ್ಕೊಂಡು ಎಲ್ಲನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನಿಮ್ಮ ಹತ್ರ ರಾಹುಲ್ ಗಾಂಧಿ ಹಾಗೂ ನಮ್ಮ ತಾಯಿಯಾದ ಇಂದಿರಾ ಗಾಂಧಿ ಕುಟುಂಬದವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾನು ಪ್ರಾರ್ಥನೆಯೂ ಮಾಡಿದ್ದೇನೆ. ಮುಂದಿನ ದಿನದಲ್ಲಿ DK ಸುರೇಶ್ ಅವ್ರನ್ನೂ ಕೂಡ ತಮ್ಮೂಲ ಅಧ್ಯಕ್ಷರು ಮಾಡಬೇಕಂತ ತಮ್ಮನ್ನ ವಿನಂತಿಸ್ಕೊಂಡ ಅಲ್ಲನ ಹತ್ರ ಪ್ರಾರ್ಥನೆ ಮಾಡ್ತಾ ಭಗವಂತ DK ಶಿವಕುಮಾರನ್ನ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಪ್ರಾರ್ಥನೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದೂಸ್ತಾನ್. अस्वद का और ये फ़ोटो भी देखना. अस्सलामु अलैकुम रहमतुल्लाहि व बरकातुहू. ಎಲ್ಲರಿಗೂ ನಾನು ಕರ್ನಾಟಕ ರಾಜ್ಯದಿಂದ ಬಂದಿದ್ದೇನೆ. ನನ್ನ ಇಬ್ಬರು ಇದು ಕಣ್ಣು. DK ಶಿವಕುಮಾರ್ ಹಾಗೂ DK ಸುರೇಶ್ ಅವರು DK ಶಿವಕುಮಾರ್ ಹಾಗೂ DK ಸುರೇಶ್ ಅವರು ಇಡೀ ರಾಜ್ಯಕ್ಕೆ ದೊಡ್ಡ ಹೆಸರು ಕೊಡ್ತಿರುವ ನಾಯಕರು. ಅದಕ್ಕೆ ನಾನು ಇವತ್ತು DK ಶಿವಕುಮಾರ್ ಅವರು ಈ ರಾಜ್ಯಕ್ಕೆ ಮುಂದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಮಕ್ಕಾ ಮದೀನಾ ಬಂದಿದ್ದೇನೆ. ಇದು ಮಕ್ಕಾ ಅಂತಾರೆ, ಇದು ನಮಗೆ ದೇವರು ಅಲ್ಲ. ಇಡೀ ಪ್ರಪಂಚದಲ್ಲಿ ಯಾವ್ದಾರ ದೊಡ್ಡ ದೇವಸ್ಥಾನ ಐತೆ ಅಂದರೆ ಅಲ್ಲೊಂದು ದೇವಸ್ಥಾನ ಇದೆ, ಕಾಬಾ ಅಂತಾರೆ. ಇಲ್ಲಿ ಬಂದು ಯಾವ ವರ್ಕೆ ಅಂದ್ಕೊಂಡು ಹೋದರೂ ಕೂಡ ಆ ದೇವರು ಶಕ್ತಿ ಕೊಟ್ಟು ಕಾಪಾಡ್ತಾನೆ ಅಂತ ಒಂದು ನಂಬಿಕೆ ಮುಸಲ್ಮಾನರಿಗೂ ಅಲ್ಲ, ಇಡೀ ಪ್ರಪಂಚದ ಜನರಿಗೂ. ದಯಮಾಡಿ ಮುಂದಿನ ದಿನದಲ್ಲಿ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷನ ಒತ್ತಾಯ ಮಾಡ್ತಾ ಇದ್ದೀನಿ. ಈ ಸಂವಿಧಾನದಲ್ಲಿ ನಿಂತ್ಕೊಂಡು ಎಲ್ಲನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನಿಮ್ಮ ಹತ್ರ ರಾಹುಲ್ ಗಾಂಧಿ ಹಾಗೂ ನಮ್ಮ ತಾಯಿಯಾದ ಇಂದಿರಾ ಗಾಂಧಿ ಕುಟುಂಬದವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾನು ಪ್ರಾರ್ಥನೆಯೂ ಮಾಡಿದ್ದೇನೆ. ಮುಂದಿನ ದಿನದಲ್ಲಿ DK ಸುರೇಶ್ ಅವ್ರನ್ನೂ ಕೂಡ ತಮ್ಮೂಲ ಅಧ್ಯಕ್ಷರು ಮಾಡಬೇಕಂತ ತಮ್ಮನ್ನ ವಿನಂತಿಸ್ಕೊಂಡ ಅಲ್ಲನ ಹತ್ರ ಪ್ರಾರ್ಥನೆ ಮಾಡ್ತಾ ಭಗವಂತ DK ಶಿವಕುಮಾರನ್ನ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಪ್ರಾರ್ಥನೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದೂಸ್ತಾನ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.